ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾವು ಯಾವ್ಯಾವ ವಿಡಿಯೋ ಹಾಕ್ತೀವಿ ಅವನ್ನೆಲ್ಲ. ಮತ್ತು ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಗುಳ್ಳಡ್ಕಿ ಮಾಡುವುದು ಹೇಗೆ, ಹಾಗೆ ಮತ್ತು ಗುಳ್ಳಡ್ಕಿ ಉಂಡೆ ಮಾಡುವುದು ಹೇಗೆ ಅಂತ ನೋಡೋಣ. ಈಗ ನಾಗರ ಪಂಚಮಿ ಬಂತಲ್ಲ, ಎಲ್ಲರೂ ಗುಳ್ಳಡ್ಕಿ ಉಂಡೆ ಮಾಡೋದು ಸಹಜ. ಉತ್ತರ ಕರ್ನಾಟಕದಾಗ ಇವನ್ನ ಮನೆಯಲ್ಲೇ ಮಾಡೋದು ಕಮ್ಮಿ, ತಂದು ಮಾಡ್ತಾರೆ ನೋಡ್ರಿ. ಮತ್ತು ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಮಾಡಿ ಉಂಡೆ ಕಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಗುಳ್ಳಡ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡೆ ನೋಡ್ರಿ. ಮೈದಾ ಹಿಟ್ಟನ್ನ ನೀರಾಗಿ ಸರಿಯಾಗಿ ಪುರಿ ಹಿಟ್ಟಿನ ಹದಕ್ಕೆ ನಾದ್ಕೊಳಕತ್ತೀನಿ ನಾನು. ನಾದ್ಕೊಂಡು ಅದನ್ನೇನು ಮಾಡಬೇಕು, ತೊಳಿಬೇಕು ನೋಡ್ರಿ ಚೆನ್ನಾಗಿ. ಒಂದು 10-15 ನಿಮಿಷ ಬಿಡಬೇಕು, ನಾದಿ ಬಾಯಿ ಮುಚ್ಚಿಟ್ಬಿಡ್ಬೇಕು ಅದನ್ನು. ಮತ್ತು ಮೈದಾ ಹಿಟ್ಟಲ್ಲದೆ ಗೋಧಿಲಿಂದನೂ ರಾತ್ರಿ ನೆನೆ ಇಟ್ಟು ಗೋಧಿಲಿಂದನೂ ಮಾಡ್ತಾರೆ. ಅದನ್ನು ಒಮ್ಮೆ ಮಾಡಿ ತೋರಿಸ್ತೀವಿ. ಈಗ ಇಲ್ಲೇನು ಎರಡು ಸ್ಪೂನ್ ಆಗಷ್ಟು ರವೆ ತೊಗೊಂಡಿನಿ. ಸಣ್ಣ ರವೆ, ಬಾಂಬೆ ರವೆ ಅಂತೀವಲ್ಲ, ಅದಕ್ಕೆ ಎಣ್ಣೆ ಹಾಕಿನಿ ನೋಡ್ರಿ. 1-2 ಸ್ಪೂನ್ ಆಗಷ್ಟು, ಅದು ಮುಳುಗುವಷ್ಟು ಎಣ್ಣೆ ಹಾಕಿನಿ. ಅದರಲ್ಲೇ ಎಣ್ಣೆ ಹಾಕಿ ಕೈ ಬಿಟ್ಬಿಡ್ಬೇಕು. ಇದನ್ನೇನು ಮಾಡಬೇಕು, ಸರಿಯಾಗಿ 1-8 ಬೇರೆ ತೊಳಿಬೇಕು ನೋಡ್ರಿ. ಇದೆಲ್ಲ ಇದರಲ್ಲಿರುವ ಹಿಟ್ಟನ್ನು ಅಷ್ಟು ಹೋಗುವಂಗೆ ತೊಳಿಬೇಕು ನೋಡ್ರಿ. 8 to 10 ಟೈಮ್ಸ್ ಕ್ಲೀನ್ ಮಾಡಬೇಕು. ಅಂದ್ರೆ ಎಲ್ಲ ಇದು ಬಿಳಿಯೋದು ಈ ಟೈಪ್ ಹಿಟ್ಟಿಂದು ಹೋಗ್ಬಿಡ್ತೈತಿ. ಆಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಇವನ್ನ ಸರಿಯಾಗಿ ಹಿಂಗೆ 1-8 ಬೇರೆ ತೊಳ್ಕೊಬೋದು. ಈ ನೀರ್ಲಿಂದ ಹಲ್ವಾನು ಮಾಡ್ತಾರೆ. ಅದನ್ನು ಹೇಗೆ ಅಂತ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ಅಂತ ನಾನು. ಇದನ್ನ ಈ ಥರ ಮಾಡಬೇಕು ನೋಡ್ರಿ. ಮತ್ತು ಗೋಧಿನೂ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಿಕ್ಸಿಗೆ ಹಾಕಿ ಅದರಿಂದ ಹಾಲು ತೆಗೆದು ಈ ಥರ ತೊಳೆದು ಮಾಡ್ಬೋದು ನೋಡಿರಿ. ಹಿಂಗೆ ಕ್ಲೀನ್ ಮಾಡಬೇಕು. ಎಲ್ಲಿವರೆಗೂ ಅಂದ್ರೆ ನೀರು ಹಾಕಿದ್ರೆ ಬೆಳ್ಳಗೆ ನೀರಿನಂಗೆ ಇರಬೇಕು. ಅಲ್ಲಿವರೆಗೂ ಈ ಥರ ಹಾಲು ಬರಬಾರ್ದು, ಅಲ್ಲಿವರೆಗೂ ತೊಳಿಬೇಕು ನೋಡಿರಿ. ನೋಡ್ರಿ ಈಗ ಹಾಕಿದ್ನಲ್ಲ, ನೋಡ್ರಿ ಈಗ ಎಲ್ಲ ಕ್ಲೀನ್ ಆಗೈತಿ. ಈ ಥರ ಎಲ್ಲ ಹಿಂಡಿ ತೆಗಿಬೇಕು ನೀರನ್ನ. ಅಂದ್ರೆ ಅದರಲ್ಲಿರುವ ಹಿಟ್ಟಿನ ಅಂಶ ಹೋಗುತ್ತೆ. ನೋಡ್ರಿ ಈ ಥರ ಬರಬೇಕದು. ಈ ಥರ ಬಂದ್ರೆ ಮಾಡಕ್ಕೆ ಬರ್ತೈತಿ ಗುಳ್ಳಡ್ಕಿನ. ಇದು ತೊಳೆಯೋದಷ್ಟ ಒಂದು ಸ್ವಲ್ಪ ರಗಳೆ ಅನಿಸ್ತೈತಿ. ಉಳಿದದ್ದೆಲ್ಲ ಪ್ರೊಸೆಸ್ ಈಸಿ ಐತಿ, ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ರಿ ಈ ಥರ ಹಿಂಡಬೇಕು. ಪ್ಲೀಸ್ ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತಂತ. ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಮಾಡ್ಬೇಕನ್ನೋ ಖುಷಿ ಬರ್ತೈತಿ ನೋಡ್ರಿ. ಈ ಥರ ಹಿಂಡಿ ಸರಿಯಾಗಿ ನೀರಿನ ಅಂಶ ಉಟ್ಟು ಹಿಂಡಿ ಇದನ್ನ 10-15 ನಿಮಿಷ ಆರಲು ಒಂದು ಗ್ಲಾಸ್ ಮೇಲೆ ಈ ಥರ ಹರಡಬೇಕು. ಇದು ಸ್ವಲ್ಪ ಎಲ್ಲ ಡ್ರೈ ಆಗಬೇಕು, ನೀರಿನ ಅಂಶ ಇರಬಾರ್ದು. ಈಗ ನೋಡ್ರಿ ನೀರು ಹತ್ತತ್ತ, ಆಮೇಲೆ ತೋರಿಸ್ತೀನಿ ನಾನು. ಬಟ್ಟೆ ತೊಗೊಂಡು ನೀರಿನ ಅಂಶ ತೆಗಿಬೋದು. ವರ್ಷ ನೋಡ್ರಿ ನಾನು ನೀರೆಲ್ಲ ಹೋಗೈತಿ. ಈಗಿನತಿ ಎಣ್ಣೆ ಹಾಕಿಟ್ಟಿರ್ತೀವಲ್ಲ, ಇದಕ್ಕೆ ರವಕ್ಕೆ, ಬಾಂಬೆ ರವಕ್ಕೆ ಸಣ್ಣ ರವೆ ಅಂತೀವಲ್ರಿ, ಅದನ್ನು ಸರಿಯಾಗಿ ಎರಡು ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಆಗ್ಬೇಕಂದ್ರೆ ಒಂದು ಕಲ್ಲು ಅಥವಾ ಈ ಥರ ಕತ್ಕೂತಲ್ಲ ಕುಟ್ಟಬೇಕು. ಅಂದ್ರೆ ಅದು ರವೆ ಇರೋಂಗಿಲ್ಲ, ಎಲ್ಲ ಮಿಕ್ಸ್ ಆಗುತ್ತೆ.
ಹಿಟ್ಟಿನ ಜೋಡಿ. ಈ ಥರ ರವೆ ಅದ್ರ ಊಟ ಮಿಕ್ಸ್ ಆಗೋವರೆಗೂ ಕುಟ್ಬೇಕು ನೋಡ್ರಿ ಸರಿಯಾಗಿ. ನೋಡಿರಿ ಈ ಥರ ಎಲ್ಲ ಕುಟ್ಟಿ ಆದಮೇಲೆ ಹಿಟ್ಟು ಹದ ಆಗಿರ್ತೈತೆ. ಈ ಥರ ರೌಂಡು ಸಣ್ಣ ಉಂಡೆಯನ್ನು ಮಾಡಿ ಎಣ್ಣೆಗ ಬಿಡ್ಬೇಕು. ನೋಡಿರಿ ಹೆಂಗೆ ಉಬ್ತಾವೆ ನೋಡಿರಿ. ಅವು ಹೆಂಗೆ ಅನ್ಬೇಕಂದ್ರೆ ಹೊಡೆದ್ರೆ 2 ಪೀಸ್ ಆಗ್ಬೇಕು, ಮೆತ್ತಗೆ ಆಗಬಾರ್ದು ಇವು ಉಳ್ಳಾಡಿಕೆ ಅಂದ್ರೆ ಉಂಡೆ ಸರಿಯಾಗಿ ಬರ್ತಾವೆ. ಯಾವ ಅಲ್ಲಿ ಉಂಡೆ ಕಾಳಲ್ಲಿ ಯಾವ ಅಲ್ಲಿ ಮೆತ್ತಗಿರಬಾರ್ದು, ಕುರುಕುರು ಅಂತಿದ್ರೆ ಉಂಡೆ ಸರಿಯಾಗಿ ಬರ್ತಾವೆ. ಯಾವುದೇ ಬೂಂದಿದ ಕಾಳಾಯ್ತು, ಶೇಂಗದ ಕಾಳಾಯ್ತು, ಅವನ್ನ ಹುರಿದ ಮೇಲೆ ಹಿಟ್ಟು ಆಮೇಲೆ ಮಾಡಬಾರ್ದು, ಮೆತ್ತಗಾಗ್ಬಿಡ್ತಾವೆ. ನೋಡಿರಿ ಹೆಂಗೆ ಗುಡ್ಡವು. ಈಗ ಗುಳ್ಳಾಡಿಕೆ ರೆಡಿ ಆಗ್ಯಾವ. ಈಗ 1 ಕಪ್ನಷ್ಟು ತೊಗೊಂಡು ನಾನು, ಅದಕ್ಕೆ 1 ಕಪ್ಪಿಗೆ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡಿನಿ. ಇಲ್ಲಿ ಹಿಟ್ಟು ತೊಗೊಂಡಿನಿ ನೋಡಿರಿ, ಪುಟಾಣಿ ಹಿಟ್ಟು ಅಥವಾ ಹುರ್ಗಡ್ಲೆ ಹಿಟ್ಟಾದರೂ ನಡೀತೈತಿ. ಈಗ ಪಾಕ ಮಾಡ್ಕೊಳ್ಳೋಣ. ಇದು ಹೆಂಗೆ ಬರ್ಬೇಕತ್ತಪ್ಪ ಅಂದಪ್ಪ ಪಾಕ, ನೀರಾಗ ಹಾಕಿದ್ರೆ ಉಂಡೆ ಆಗ್ಬೇಕು ಅಲ್ಲಿವರೆಗೂ. ಯಾಕಂದ್ರೆ ನೀರಾಗ ಹಾಕಿದ್ರೆ ಉಂಡೆ ಆಗ್ಬೇಕು ಅಂದ್ರೆ ಏರ್ ಆಣ ತೊಗೋಬೇಕು. ಇದಕ್ಕೆ ಸ್ವಲ್ಪ ಏರಾದ್ರೆ ಉಂಡೆ ಕಟ್ಟಕ್ಕೆ ಸರಿ ಆಗ್ತೈತಿ. ಇದನ್ನ ಏನು ಮಾಡೋಣ, ಆಣ ಹಾಕಿ ಮಿಕ್ಸ್ ಮಾಡೋಣ. ಚಲೋ ಇಲ್ಲಪ್ಪ ಅಂದ್ರೆ ಸೋಸ್ಕೋಬೇಕು. ಇದು ಚಲೋ ಇತ್ತಂತೇಳಿ ನಾ ಸೋಸಿಲ್ಲ ನೋಡ್ರಿ. ಕಡ್ಡಿ ಅದು ಇದ್ರೆ ಅಂದ್ರೆ ಸೋಸ್ಕೊಳ್ಳೋದು ಬೆಟ್ರ್ ನೋಡಿರಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಉಂಡೆ ಕಟ್ಟಬೇಕು. ಆಮೇಲೆ ನಿಧಾನ ಗಟ್ಟಿ ಆಗ್ತಾವೆ. ಏರ್ ತೊಗೊಂಡಿರ್ತೀವಲ್ಲ ಆಣನ ಗಟ್ಟಿಯಾಗಿ ಹಾಕವು ನೋಡಿರಿ. ಕಟ್ಟೋ ಮುಂದೆ ಹೊಂದ್ಕೊಂಡು ಬಿಡ್ತಿರ್ತಾವೆ. ಉಂಡೆ ಆರಾಮಾಗಿ ಮಾಡಿ ಇಡಬೇಕು ನೋಡಿರಿ. ಎಷ್ಟು ಕಟ್ಟಿ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಹೆಂಗಾಯ್ತು ನೋಡಿರಿ ಗಟ್ಟಿಗೆ. ನೀವು ಮಾಡಿ ನೋಡಿರಿ ಹೆಂಗಾದ್ರು ಅಂತ ಕಮೆಂಟ್ ಮಾಡಿರಿ. ನಮಸ್ಕಾರ.